ಅನಿಸ್ತಲ್ರಿ? ಹೌದು ಸರ್, ನನಗೂ ಹಾಗೆ ಅನಿಸ್ತು. ನಾ ಅಲ್ಲಿದ್ದಿದ್ರೆ ನನಗೆ ತೋಚಿದ ಒಂದಷ್ಟು ಲಾ ಪಾಯಿಂಟ್ಗಳನ್ನ ನಿಮ್ಗೆ ಹೇಳಿ ನಿಮ್ಗೆ ಹೆಲ್ಪ್ ಮಾಡ್ಬೋದಿತ್ತು. ಲಾ ಪಾಯಿಂಟ್ಸ್ ನಿಮ್ಮನ್ನು ತೊಗೊಳೋದಕ್ಕಲ್ಲ ನಾನು ನಿಮ್ಮ ಹೆಲ್ಪ್ ಬೇಕಾಗಿತ್ತು ಅಂದಿದ್ದು. ಅಲ್ಲಿ ಇದ್ದಿದ್ರೆ ಟೈಮ್ಗೆ ಸರಿಯಾಗಿ ಪುಸ್ತಕಗಳು ಎತ್ಕೊಡೋದು, ಪೇಪರ್ಗಳು ಎತ್ಕೊಡೋದು, ಡಾಕ್ಯುಮೆಂಟ್ಸ್ ಎತ್ಕೊಡೋದು, ಇಂಥದ್ದನ್ನು ಮಾಡ್ತಾ ಇದ್ರಿ ಅಂತ ನಿಮ್ಮ ಹೆಲ್ಪ್ ಬೇಕು ಅಂತ ಕೇಳಿದ್ದು. ಲಾ ಪಾಯಿಂಟ್ ಕಡೆಗೆ ಅದ್ಯಾರೋ ಹುಡುಗ ಇದ್ದ ಅಲ್ಲಿ, ಸಿದ್ದೇಗೌಡರು ಜೂನಿಯರ್ ಅಂತೆ, ಅವ್ರ ಕೈಲಿ ಆ ಹೆಲ್ಪ್ ಎಲ್ಲ ಮಾಡ್ಕೋಬೇಕಾಯ್ತು, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು. ನೀವು ಕೊಡೋ ಲಾ ಪಾಯಿಂಟ್ ನಾನು ತೊಗೊಂಡ್ಬಿಟ್ಟಿದ್ರೆ ಅಲ್ಲ ರೀ, ಒಬ್ಬ ಲಾಯರ್ಗೆ ಆರ್ಗ್ಯುಮೆಂಟ್ ದಿವಸ, ಬೇಲ್ ಕೊಡೋ ದಿವಸ ನೀವು ಇರಬೇಕಾಗ್ತಾ ಇತ್ತು. ನೋಡಿ ಅವರೆಂಥ ಕೆಲಸ ಮಾಡಿದ್ದಾರೆ. ನನಗೆ ಬೇರೆ ಕೋರ್ಟಲ್ಲಿ ಅರ್ಜೆಂಟ್ ಕೆಲಸ ಆಯಿತು, ಜಡ್ಜ್ಮೆಂಟ್ ಮುಗಿದ ತಕ್ಷಣ ನಾನು ಬೇರೆ ಕೋರ್ಟ್ಗೆ ಹೋದರೆ ಯಾರ ಕೈಲಾದರೂ ಜಾಮೀನು ಹಾಕ್ಸಿದ್ದ, ಇವರು ಆ ಡಾಕ್ಟರ್ ಧ್ರುವ್ ಕುಮಾರ್ನ ಕರೆಸ್ಬಿಟ್ಟು ಜಾಮೀನು ಹಾಕ್ಸಿದ್ದಾರೆ. ಏನ್ರಿ ಇದ್ರ ಡಾಕ್ಟರ್ ಧ್ರುವ್ ಕುಮಾರ್ಗೆ ಈ ಪ್ರಜ್ಞಾನ ಕೊಟ್ಟು ಮದುವೆ ಮಾಡಬೇಕು ಅಂತಾನೆ ಇವ್ರ ಮೋಟಿವ್, ಅದಕ್ಕೆ ರಾಜನ್ ಕೊಂದಿದ್ದಾರೆ ಅಂತ ಪ್ರಾಸಿಕ್ಯೂಷನ್ ಅವ್ರು ಬಡ್ಕೊಳ್ತಾ ಇದ್ದಾರೆ. ಅದೇ ಧ್ರುವ್ ಕುಮಾರ್ನ ಕರೆಸಿ ಜಾಮೀನು ಹಾಕ್ಸಿದ್ದಾರೆ. ನೀವು ಇದ್ದರೆ ಅದನ್ನೆಲ್ಲ ತಪ್ಪಿಸ್ಬೋದಾಗಿತ್ತಾ ಇಲ್ವಾ? ಲಾ ಪಾಯಿಂಟ್ ಇಂಥದ್ದಕ್ಕೆ ನೀವು ಇರಬೇಕು.